ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಬ್ರೇಕ್ಫಾಸ್ಟಿಗೆ ಆಲೂ ಪರಾಟ ಮಾಡ್ಲಿಕ್ಕತ್ತೀವಿ. ಆಲೂ ಪರಾಟ ಅಂತಂದರೆ ಆಲೂಗಡ್ಡೆ ಪರಾಟ. ಇದು ಒಂದು ಪಂಜಾಬಿ ಡಿಶ್ ಅದೇ. ಆದರೆ ಎಲ್ಲ ಕಡೆ ಧಾಬಾದಾಗ ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲ ಸಿಗ್ತಾವಲ್ಲ, ಅಲ್ಲೆಲ್ಲ ಕಡೆ ಇದು ಫೇಮಸ್. ಅದನ್ನ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ಲಿಕ್ಕತ್ತೀವಿ. ಈಗ ಆಲೂ ಪರಾಟ ಹೆಂಗೆ ಮಾಡೋದಂತ ನೋಡೋಣಂತೆ. ಅದಕ್ಕಿಂತ ಮುಂಚೆ ಆಲೂ ಪರಾಟಕ್ಕೆ ಏನೇನು ಸಾಹಿತ್ಯ ಬೇಕಾಗ್ತಾವಂತ ನೋಡ್ಕೊಳ್ಳೋಣಂತೆ. ನಾವಿಲ್ಲಿ 3 ದೊಡ್ಡ ಬಟಾಟಿ ಕುದಿಸಿಟ್ಕೊಂಡೇವಿ. ಚಪಾತಿ ಹೆಂಗೆ ಮಾಡ್ತೇವಲ್ಲ ಆ ಹದಕ್ಕೆ ಹಿಟ್ಟು ನಾದ್ಕೊಂಡು ಇಟ್ಕೊಂಡೇವಿ. ಒಂಚೂರು ಕೊತ್ತಂಬರಿ, ಒಂಚೂರು ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಚೂರು ಅರಿಶಿನ, ಆಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡೇವಿ. ಈಗ ಮೊದಲಿಗೆ ನಾವಿಲ್ಲಿ ಆಲೂ ಪರಾಟಕ್ಕೆ ಬೇಕಾಗುವಂಥ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣಂತೆ. ಅದಕ್ಕೆ ನಾವಿಲ್ಲಿ ಕುದಿಸ್ಕೊಂಡು ಇಟ್ಕೊಂಡಂಥ 3 ದೊಡ್ಡ ಬಟಾಟಿ ತೊಗೊಂಡೇವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣಂತೆ. ಒಂಚೂರು ಖಾರ ಪುಡಿ ಹಾಕೋಣ. 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕೋಣಂತೆ. ಒಂಚೂರು ಅರಿಶಿಣ ಪುಡಿ ಹಾಕೋಣಂತೆ. 1 ಬಟ್ಲ ಕೊತ್ತಂಬರಿ ಹಾಕೋಣಂತೆ. ಈಗ ಇದನ್ನು ಚೆಂದಾಗಿ ಮ್ಯಾಶ್ ಮಾಡ್ಕೊಳ್ಳೋಣಂತೆ. ಈಗ ನಾವಿಲ್ಲಿ ಆಲೂ ಪರಾಟ ಸ್ಟಫಿಂಗ್ ರೆಡಿ ಮಾಡ್ಕೊಂಡೀವಿ. ಈ ಸ್ಟಫಿಂಗ್ ಹೆಂಗೆ ಇರ್ಬೇಕಂತಂದ್ರೆ, ನಾವು ಹೂರ್ಣದ ಹೋಳಿಗೆ ಮಾಡ್ಕೊಳ್ಳಿಕ್ಕೆ ಹೂರ್ಣ ಮಾಡ್ಕೋತೇವಲ್ಲ ಆ ಹದಕ್ಕೆ ಈ ಸ್ಟಫಿಂಗ್ ಇರಬೇಕು. ಇದರೊಳಗೆ ನೀವು ಉಳ್ಳಾಗಡ್ಡಿನೂ ಹಾಕ್ಕೋಬೋದು. ನಾವಿಲ್ಲೇ ಉಳ್ಳಾಗಡ್ಡಿ ಹಾಕ್ಕೊಂಡಿಲ್ಲ, ಅದು ನಿಮ್ಮ ಚಾಯ್ಸ್ ಅದು. ನಿಮಗೆ ಬೇಕಂದ್ರೆ ಉಳ್ಳಾಗಡ್ಡಿ ಹಾಕ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಆಲೂ ಪರಾಟಕ್ಕೆ ಬೇಕಾದಂಥ ಔಟ್ರ್ ಲೇಯರ್ನ ಲಟ್ಟಿಸ್ಕೊಳ್ಳಂತೆ. ಈ ಔಟ್ರ್ ಲೇಯರ್ದು ಒಂದು ಉಳ್ಳಿ ತೊಗೊಂಡು ಅದನ್ನ ಕೈಲಿ ಹಿಂಗೆ ಅಗಲು ಮಾಡ್ಕೊಂಡು ಅದರೊಳಗೆ ಈ ಆಲೂಗಡ್ಡೆ ಸ್ಟಫಿಂಗನ್ನು ತುಂಬ್ಕೊಳ್ಳೋಣಂತೆ. ಈ ಗೋಧಿ ಹಿಟ್ಟಿಂದ ಉಳ್ಳಿ ಏನವಲ್ಲ, ಇದು ಚಪಾತಿ ಏನು ಮಾಡ್ತೇವಲ್ಲ ಆ ಹದಕ್ಕಿದ್ರೆ ಸಾಕಿದೆ. ಮೊದಲಿಗೆ ನಾವೆಲ್ಲ ಔಟ್ರ್ ಲೇಯರ್ ಹಿಂಗೆ ಕೈಲಿ ಇದು ಮಾಡ್ಕೊಂಡು ಅದರೊಳಗೆ ಸ್ಟಫಿಂಗ್ ಹಾಕ್ಕೊಂಡು ಉಳ್ಳಿ ಮಾಡ್ಕೊಂಡು ರೆಡಿ ಇಟ್ಬಿಡೋಣಂತೆ. ನಡು ಇದಕ್ಕೊಂದು ಸ್ವಲ್ಪ ಹಿಟ್ಟು ಹಚ್ಚಿರಿ, ಅಂದರೆ ಇದು ಕೈಗೆ ಅಂಟೋದಿಲ್ಲ. ನಾವಿಲ್ಲಿ ಆಲೂ ಪರಾಟನ ಡೈರೆಕ್ಟ್ ಗ್ಯಾಸ್ ಕಟ್ಟಿ ಮೇಲೆ ಲಟ್ಟಿಸ್ಲಿಕ್ಕತ್ತೀವಿ. ಅದಕ್ಕೆ ನಾವು ಗ್ಯಾಸ್ ಕಟ್ಟಿ ಮೊದಲು ಸ್ವಚ್ಛ ಹಂಗೆ ತೊಳ್ಕೊಂಡು ಒರೆಸ್ಕೊಂಡೆಲ್ಲ ರೆಡಿ ಇಟ್ಟಿದ್ವಿ. ಈ ಆಲೂ ಪರಾಟ ಲಟ್ಸ್ಬೇಕಾರೆ ಸ್ಟಫಿಂಗ್ ಸ್ವಲ್ಪ ಹೊರ ಬರ್ತದೆ, ಅದು ಮಾಮೂಲಿ. ಅದಕ್ಕೇನು ಇದು ವರಿ ಮಾಡ್ಕೋಬೇಕಾಗಿಲ್ಲ. ಸೊ ಇದನ್ನು ನಾವು ಡೈರೆಕ್ಟಿಗೆ ತವ ಮೇಲೆ ಹಾಕೋಣಂತೆ. ಈಗ ಇಲ್ಲಿ ನಮ್ಮ ತವ ಕದದ, ಇದಕ್ಕೀಗ ಆಲೂ ಪರಾಟ ಲಟ್ಟಿಸ್ಕೊಂಡು ಇಟ್ಟಂಥದ್ದು ಹಾಕೋಣಂತೆ. ಒಂಚೂರು ಮೇಲಿಂದ ಎಣ್ಣೆ ಹಾಕೋಣಂತೆ.
ಈಗ ಆಲೂ ಪರೋಟ ರೆಡಿ ಆಗಿದೆ. ಇದನ್ನು ಸರ್ವಿಂಗ್ ಪ್ಲೇಟಿಗೆ ತಗೊಳ್ಳೋಣಂತ. ಈಗ ಇನ್ನೊಂದು ಆಲೂ ಪರೋಟ ಹಾಕ್ಕೊಳ್ಳೋಣಂತಿಲ್ಲೇ ನಾವು ತವ ಮೇಲೆ. ಈ ಆಲೂ ಪರೋಟ ಮಾಡಬೇಕಾದ್ರೆ ಮೊದಲೇ ನೀವು ಎಲ್ಲ ಉಳ್ಳಿಗೂ ಸ್ಟಫಿಂಗ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೋದು. ಅಥವಾ ಒಂದು ಆಲೂ ಪರೋಟ ಬೇಯುತ್ತನ ಒಂದು ಉಳ್ಳಿಗೆ ಸ್ಟಫಿಂಗ್ ಹಾಕ್ಕೊಂಡು ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೋದು. ಎರಡೂ ಆಪ್ಷನ್ ಅವೆ. ನೀವು ಮೊದಲೂ ಮಾಡಿ ಇಟ್ಕೋಬೋದು ಅಥವಾ ನಡು ಬೇಯುತ್ತನ ನೀವು ಸ್ಟಫಿಂಗ್ ಹಾಕಿ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೋಬೋದು. ಈಗ ನಮ್ಮ ಎರಡನೇ ಆಲೂ ಪರೋಟನೂ ರೆಡಿ ಆಗಿದೆ. ಇದನ್ನು ನಾವಿಲ್ಲೀಗ ಸರ್ವಿಂಗ್ ಪ್ಲೇಟಿಗೆ ಶಿಫ್ಟ್ ಮಾಡೋಣಂತೆ. ಈ ಪಂಜಾಬಿ ಡಿಶಸ್ಸಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರ್ತದೆ. ನೀವು ಇದ್ರ ಜೊತೆ ಹೆಲ್ತ್ ಕಡೆನೂ ಗಮನ ಕೊಡ್ರಿ. ಈಗ ನಮ್ಮ ಇನ್ನೊಂದು ಆಲೂ ಪರೋಟನೂ ರೆಡಿ ಆತಿಲ್ಲ. ಇದನ್ನು ನಾವೀಗ ಸರ್ವಿಂಗ್ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣಂತೆ. ಈಗ ನಮ್ಮ ಆಲೂ ಪರೋಟ ಸರ್ವಿಂಗ್ ಪ್ಲೇಟಿಗೆ ಶಿಫ್ಟ್ ಆಗ್ಯದ. ಇದ್ರ ಜೊತೆ ಕಾಂಬಿನೇಷನ್ ಅಂತಂದ್ರೆ ನೀವು ಬೆಣ್ಣೆ ತೊಗೋಬೋದು, ಉಪ್ಪಿನಕಾಯಿ ತೊಗೋಬೋದು, ಚಟ್ನಿ ಪುಡಿ ತೊಗೋಬೋದು, ಮೊಸರು ತೊಗೋಬೋದು. ಅದಕ್ಕೆ ನಾನು ನಿಮಗಿಲ್ಲೇ 2-3 ಆಪ್ಷನ್ ತೋರಿಸೀನಿ. ಬೆಣ್ಣೆ ಅದ, ಉಪ್ಪಿನಕಾಯಿ ಅದ, ಚಟ್ನಿ ಪುಡಿ ಅದ. ಇದ್ರ ಜೊತೆ ಆಲೂ ಪರೋಟ ಹಚ್ಕೊಂಡು ತಿಂದರೆ ಮುಂಜಾನೆ ನಾಷ್ಟ ಏಕದಮ್ ಭಾರಿ ಅಂದ್ರೆ ಭಾರಿ ಆಗ್ತದೆ. ಮಧ್ಯಾಹ್ನ ಹಸಿವು ಆಗೋದೇ ಇಲ್ಲ. 1-2-3 ಆಲೂ ಪರೋಟ ತಿಂದು ಹೋಗ್ಬಿಟ್ರೆ ಒಮ್ಮೆ ಮಧ್ಯಾಹ್ನ ಊಟಕ್ಕೆ ಬರೋದು ನೋಡ್ರಿ. ಅಂಥ ಬೆಸ್ಟ್ ಹೆಲ್ದಿ ಹೊಟ್ಟೆ ತುಂಬುವಂಥ ಬ್ರೇಕ್ಫಾಸ್ಟ್ ಇದೆ. ಇದನ್ನು ನೀವು ಮಧ್ಯಾಹ್ನ ಊಟದಾಗೂ ಮಾಡ್ಬೋದು ಅಥವಾ ನೈಟ್ ಡಿನ್ನರ್ನಾಗೂ ಲೈಟಾಗಿ ಇದನ್ನು ಬಳಸ್ಬೋದು. ನಾವಂತೂ ಈಗ ನಾಷ್ಟ ಮಾಡ್ಲಿಕ್ಕೆ ಹೊಂಟ್ವಿ. ನೀವು ಇದೇ ಥರ ಆಲೂ ಪರೋಟ ನಿಮ್ಮ ಮನ್ಯಾಗ ಮಾಡಿ ನೋಡಿ ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸ್ರಿ ಹೆಂಗಾಗ್ತಾವೆ ಅಂಥೇಳಿ. ಇದೇ ರೀತಿ ನಾರ್ತ್ ಇಂಡಿಯನ್ ಡಿಶಸ್ ಆಗಲಿ, ಬೇರೆ ಬೇರೆ ಪ್ರದೇಶದ ಖಾದ್ಯ ಸಂಸ್ಕೃತಿ ನಿಮ್ಮ ಮುಂದೆ ಕನ್ನಡದಾಗ ನಾವು ತರೋ ಪ್ರಯತ್ನ ಮಾಡ್ಲಿಕ್ಕತ್ತೀವಿ. ಸೊ ಈ ನಮ್ಮ ಆಲೂ ಪರೋಟ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ನಮ್ಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.